ನಮಸ್ಕಾರ. ಶ್ರೀ ಗುರುಗಣಾಧಿಪತಯೇ ನಮಃ. ಸಕಲ ಕಾರ್ಯಗಳ ಆರಂಭದಲ್ಲಿ ಗುರು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ಸಂಪ್ರದಾಯ ಹಿಂದಿನಿಂದ ಬೆಳೆದುಕೊಂಡು ಬಂದಿದೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವಾಗ ಶರಣು ಸಿದ್ಧಿವಿನಾಯಕ, ಶರಣು ವಿದ್ಯಾಪ್ರದಾಯಕ ಅಂತ ಪ್ರಾರ್ಥನೆ ಮಾಡ್ತಾರೆ. ಕರ್ನಾಟಕ ಸಂಗೀತದ ಪಿತಾಮಹರಾದಂತಹ ಪುರಂದರದಾಸರು ಕೀರ್ತನೆಗಳ ಆರಂಭದಲ್ಲಿ, ಸಂಗೀತ ಪಾಠದ ಆರಂಭದಲ್ಲಿಯೇ ಲಂಬೋದರ, ಲಕುಮಿಕರ, ಅಂಬಾಸುತ, ಅಮರವಿನುತ ಅಂತ ಪ್ರಾರ್ಥನೆ ಮಾಡ್ತಾರೆ. ಒಟ್ಟಿನಲ್ಲಿ ಗಣಪತಿ ವಿಘ್ನಹರ್ತನೂ ಹೌದು, ವಿಘ್ನಕರ್ತನೂ ಹೌದು. ಹಾಗಾಗಿ ಎಲ್ಲ ಕಾರ್ಯಗಳ ಆರಂಭದಲ್ಲಿ ಗಣಪತಿಯನ್ನು ಸ್ತುತಿಸಿ ಕಾರ್ಯವನ್ನು ಆರಂಭ ಮಾಡತಕ್ಕಂಥ ಪರಿಪಾಠ ಬೆಳೆದುಕೊಂಡು ಬಂದಿದೆ. ಈ ಗಣಪತಿಯ ಸ್ವರೂಪ ಎಂಥದ್ದು, ಆ ಸ್ವರೂಪಗಳು ಏನನ್ನು ಸಂಕೇತವಾಗಿ ನಮಗೆ ತಿಳಿಸ್ತಾ ಇವೆ ಅನ್ನತಕ್ಕಂಥ ವಿಷಯವನ್ನು ಇವತ್ತು ತಿಳಿಯುವಂಥ ಪ್ರಯತ್ನ ಮಾಡೋಣ. ಮಹಾಗಣಪತಿಯ ಮುಖವನ್ನು ನೋಡಿ, ಅದು ಓಂಕಾರ ಸ್ವರೂಪವಾಗಿರತಕ್ಕಂಥದ್ದು. ದರ್ಶನ ಮಾತ್ರದಿಂದಲೇ ಪರಮಾನಂದವನ್ನು ನೀಡತಕ್ಕಂಥ ರೂಪ ಅದು. ಗಣಪತಿಗೆ ಸುಮುಖ ಎನ್ನುವಂಥ ಹೆಸರು ಇದೆ. ಅಂದರೆ ದರ್ಶನ ಮಾತ್ರದಿಂದ ಸಕಲ ಕಾರ್ಯಗಳು ಸುಮುಖವಾಗುತ್ತವೆ. ಅವನನ್ನು ನೋಡಿದರೆ ಸಾಕು, ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ. ಇನ್ನೊಂದು ಗಮನಿಸಬಹುದು ನಾವು, ಮುಖದಲ್ಲೇ ಮಾಡಿದಂಥ ಕೈಯುಳ್ಳವನು. ಸೊಂಡಿಲೇನಿದೆ ಅದು ಮುಖದಲ್ಲಿದೆ. ಹಾಗಾಗಿ ಮುಖದಲ್ಲೇ ಮಾಡಿದಂಥ ಕೈಯನ್ನು ಹೊಂದಿದ್ದಾನೆ. ಇದನ್ನು ಹಿರಿಯರು ಗಮನಿಸ್ತಾರೆ. ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಸಂಗಮ ಇದು. ಅಂದರೆ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳ ಸಮಗ್ರತೆಗೆ ಸಾಕ್ಷಿಯಾಗಿ ಈ ಮುಖ ಇದೆ ಅಂತ ಹೇಳಿ ಗುರುತಿಸ್ತಾರೆ. ಗಣಪತಿಗೆ 4 ಭುಜಗಳಿವೆ, ಚತುರ್ಭುಜಗಳು. ಈ ಚತುರ್ಭುಜಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ ಅಂತ ಕೇಳಿದರೆ ಹೇಳ್ತಾರೆ, ಚತುರ್ಭುಜಗಳು ಚತುರ್ವಿಧ ಪುರುಷಾರ್ಥಗಳನ್ನು ಹೇಳ್ತಾ ಇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನತಕ್ಕಂತಹ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹಿಸುವವನು, ನೀಡುವವನಾಗಿದ್ದಾನೆ ಗಣಪತಿ ಎನ್ನುವ ಕಾರಣದಿಂದ ಈ ಚತುರ್ಭುಜಗಳು ಚತುರ್ವಿಧ ಪುರುಷಾರ್ಥಗಳನ್ನೇ ಹೇಳಲು ಹೊರಟಿವೆ ಅಂತ ಹೇಳಿ ಗ್ರಹಿಸಿದವರಿದ್ದಾರೆ. ಈತ ಕೈಯಲ್ಲಿ ಪಾಶ ಅಂಕುಶಗಳನ್ನು ಧರಿಸಿದ್ದಾನೆ. ಆ ಪಾಶ ಅಂಕುಶಗಳು ಏನನ್ನು ಹೇಳ್ತವೆ ಅಂತ ಕೇಳಿದರೆ, ಅವಿದ್ಯೆ ಎನ್ನತಕ್ಕಂಥ ಮದಭರಿತವಾದ ಆನೆಯನ್ನು ಈ ಅಂಕುಶದಿಂದ ಆತ ತಿವಿಯುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಕೈಯಲ್ಲಿ ಪಾಶ ಇದೆ. ಆ ಪಾಶದಿಂದ ರಾಗದ್ವೇಷಗಳನ್ನು ಆತ ನಿಯಂತ್ರಿಸ್ತಾನೆ. ಅಂಕುಶ ಎನ್ನುವಂಥದ್ದು ಜ್ಞಾನದ ಪ್ರತೀಕವೂ ಹೌದು, ಅಜ್ಞಾನದನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯೂ ಹೌದು. ಹಾಗಾಗಿ ಅವಿದ್ಯೆ ಎನ್ನತಕ್ಕಂಥ ಮದಭರಿತವಾದ ಆನೆಯನ್ನು ತಿವಿಯುತ್ತಾ ರಾಗದ್ವೇಷಗಳನ್ನು ನಿಯಂತ್ರಿಸತಕ್ಕಂತಹ ವ್ಯಕ್ತಿ ಈ ಗಣಪತಿ. ಆತನ ಕಿವಿಯನ್ನು ಗಮನಿಸಿ ನೋಡಿ, ಅದು ಶೂರ್ಪಕರ್ಣ, ಗೆರಸೆಯ ಆಕೃತಿಯಲ್ಲಿ, ಮೊರದ ಆಕೃತಿಯಲ್ಲಿ ಕಿವಿಯನ್ನು ಹೊಂದಿದ್ದಾನೆ. ಮೊರವನ್ನು ನಾವು ಯಾವುದಕ್ಕೆ ಬಳಸ್ತೇವೆ, ಗೆರಸೆಯನ್ನು ಯಾವುದಕ್ಕೆ ಬಳಸ್ತೇವೆ ಅಂತ ಕೇಳಿದರೆ ಧಾನ್ಯವನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರ. ಮೊರದಲ್ಲಿ ಧಾನ್ಯವನ್ನು ಕೇರಿದಾಗ ಹೊಟ್ಟು ಬೇರೆ ಕಾಳು ಬೇರೆ ಆಗುತ್ತದೆ. ಗಣಪತಿಯು ಮಾಯೆಯನ್ನು ಸತ್ಯದಿಂದ ಬೇರ್ಪಡಿಸ್ತಾನೆ. ಶುದ್ಧವಾದ ಧಾನ್ಯವನ್ನು ಉಳಿಸಿಕೊಂಡು ಹೊಟ್ಟನ್ನು ಹೊರಹಾಕುವ ರೀತಿಯಲ್ಲಿ ಗಣಪತಿ ಮಾಯೆಯನ್ನು ದೂರ ಮಾಡಿ ಸತ್ಯವನ್ನು ಮಾತ್ರ ನಮಗೆ ಅನುಗ್ರಹಿಸ್ತಾನೆ. ಇದು ಶೂರ್ಪಕರ್ಣದ ಸಂಕೇತ. ಕಣ್ಣನ್ನು ಗಮನಿಸಿ, ದೊಡ್ಡ ದೇಹಕ್ಕೆ ಚಿಕ್ಕ ಕಣ್ಣು. ಇದು ಅಂತರ್ಮುಖತೆಯನ್ನು ಸೂಚಿಸುತ್ತದೆ. ಬಾಹ್ಯ ಸೌಂದರ್ಯವನ್ನು ನೋಡುವುದಕ್ಕಿಂತಲೂ ತನ್ನೊಳಗಿನ ಸೌಂದರ್ಯವನ್ನು ಆತ ಗಮನಿಸಬೇಕು ಎನ್ನುವುದನ್ನು ಸಂಕೇತವಾಗಿ ಈ ಸಣ್ಣ ಕಣ್ಣು ಇದೆ. ಗಣಪತಿಯ ಕೈಯಲ್ಲಿ ಮೋದಕ ಇದೆ. ಮೋದ ಅಂದರೆ ಆನಂದ, ಸಂತೋಷ ಅಂತ ಅರ್ಥ. ಸಕಲ ವಿಧದ ಆನಂದವನ್ನು ಕೊಡುವವನು ಇವನು. ಹಾಗಾಗಿ ಆನಂದಪ್ರದಾಯಕ ಅಂತ ಗಣಪತಿಯನ್ನು ಕರಿತೇವೆ. ಎಂತಹ ಆನಂದ ಕೇಳಿದರೆ, ಇಹಪರದಲ್ಲಿ ಸುಖವನ್ನು ನೀಡುವಂಥದ್ದು, ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವನ್ನು ಕೊಡಬಹುದಾದಂಥ ಅಪೂರ್ವವಾದ ಅನಿರ್ವರ್ಣನೀಯವಾದಂಥ ಆನಂದವನ್ನು ನೀಡುವವನು, ಬ್ರಹ್ಮಾನಂದಕ್ಕೆ ಕಾರಣನಾಗುವವನಾದ್ದರಿಂದ ಆ ಮೋದಕ ಅದನ್ನು ಸೂಚಿಸ್ತಾ ಇದೆ. ಗಣಪತಿಯ ಹೊಟ್ಟೆಯ ಕಡೆಗೆ ದೃಷ್ಟಿ ಹಾಯಿಸಿದರೆ ಆತ ಲಂಬೋದರ, ದೊಡ್ಡದಾದಂಥ ಹೊಟ್ಟೆಯನ್ನು ಹೊಂದಿದವನು. ಇದು ಚತುರ್ದಶ ಭುವನಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದಾನೆ ಎನ್ನುವುದನ್ನು ಸಂಕೇತವಾಗಿ ತಿಳಿಸ್ತಾ ಇದೆ. ತನ್ನ ಉದರದಲ್ಲಿಯೇ ಚತುರ್ದಶ ಭುವನಗಳು ಅಡಗಿವೆ ಎನ್ನುವುದನ್ನು ಲೋಕಮುಖಕ್ಕೆ ಗಣೇಶ ಈ ಮೂಲಕ ತಿಳಿಸ್ತಾ ಇದ್ದಾನೆ. ಆತನ ಪಾದಗಳ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿ, ಕಮಲದ ಕಾಂತಿಯನ್ನು ಕೂಡ ಕಳೆಗುಂದಿಸತಕ್ಕಂಥ ಅಪೂರ್ವವಾದಂಥ ಅಡಿದಾವರೆಗಳು ಅವು. ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ದೃಷ್ಟಾಂತ, ಚಂದದ ಉದಾಹರಣೆ ಕೊಡ್ತಾರೆ. ಭಕ್ತರೆಲ್ಲ ಬಂದು ಆತನ ಪಾದಗಳಿಗೆ ಎರಗುತ್ತಾರೆ. ಭಕ್ತರವೃಂದದ ಮುಕುಟಗಳ ಕಾಂತಿ ಆತನ ಕಾಲಿನ ಮೇಲೆ ಬಿದ್ದಿದೆ, ಅದು ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಇನ್ನು ಆತನ ಕಾಲಿನ ಬೆರಳುಗಳನ್ನು ವರ್ಣನೆ ಮಾಡಿದವರಿದ್ದಾರೆ.
ವಿಘ್ನ ಎನ್ನತಕ್ಕಂಥ ಪರ್ವತಗಳನ್ನು ಭೇದಿಸುವ ವಜ್ರಾಯುಧದ ಮೊನೆಗಳು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ವಜ್ರಾಯುಧದ ಹರಿತವಾದ ಮೊನೆಗಳಂತೆ ಈತನ ಕಾಲಿನ ಬೆರಳುಗಳಿವೆ ಅಂತ ಹೇಳ್ತಾರೆ. ಆತ ಏರಿ ಹೊರಟದ್ದು ಮೂಷಕವನ್ನು, ಇಲಿಯನ್ನು. ನೋಡಿ, ಮೂಷಕ ಕೂಡ ಸಂಕೇತವಾಗಿ ಒಂದು ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದೆ. ಯಾರು ಅವನನ್ನು ಭಜಿಸ್ತಾರೆ ಅವರಿಗೆ ಈತಿ ಬಾಧೆಗಳು ನಿವಾರಣೆಯಾಗುತ್ತವೆ. ಭಜಿಸದೆ ಅಹಂಕಾರದಿಂದ ಮೆರೆಯುವವರಿಗೆ ಇಲಿಯ ಕಾಟವನ್ನು ಕೊಡುವವನು ಅವನು. ಇಂತಹ ಗಣಪತಿಯನ್ನು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಮುಖದಿಂದ ಕಂಡಿದ್ದಾರೆ. ಯುಗ ಯುಗದಲ್ಲಿ ಆತನ ರೂಪದ ಬದಲಾವಣೆಯಾಗಿದೆ. ಈ ಕುರಿತಂತೆ ಗಣೇಶ ಪುರಾಣದಲ್ಲಿ ಉಲ್ಲೇಖ ಬರುತ್ತದೆ. ಧ್ಯಾಯೇತ್ ಸಿಂಹಗತಂ ವಿನಾಯಕಮಮಂ ದಿಗ್ಬಾಹುಮಾದ್ಯೇ ಯುಗೇ. ನೋಡಿ, ಕೃತಯುಗ ಮೊದಲ ಯುಗ. ಈ ಯುಗದಲ್ಲಿ ಸಿಂಹವಾಹನವನ್ನು ಏರಿದಂತಹ ಗಣೇಶನನ್ನು ಕಾಣ್ತೇವೆ. ಈ ವಿನಾಯಕನನ್ನು ದಿಗ್ಬಾಹುಂ ಅಂದರೆ 8 ಬಾಹುಗಳನ್ನು ಹೊಂದಿದವನನ್ನಾಗಿ ಅಲ್ಲಿ ಸ್ತುತಿ ಮಾಡ್ತಾರೆ. ತ್ರೇತಾಯಾಂತು ಮಯೂರವಾಹನಮಮಂ ಷಡ್ಬಾಹುಕಂ ಸಿದ್ಧಿದಂ. ತ್ರೇತಾಯುಗಕ್ಕೆ ಬಂದರೆ ಆತನಿಗೆ ವಾಹನ ಮಯೂರ, ನವಿಲನ್ನು ಏರಿ ಹೊರಟಿದ್ದಾನೆ. ಅಲ್ಲಿ ಆತನಿಗೆ ಷಡ್ಬಾಹುಕಂ 6 ಬಾಹುಗಳಿರತಕ್ಕಂಥವನು. ತ್ರೇತಾಯುಗಕ್ಕೆ ಬರುವಾಗ 6 ಬಾಹುಗಳಿಂದ ಕೂಡಿದಂತಹ ಗಣೇಶನನ್ನು ಸ್ತುತಿ ಮಾಡ್ತಾರೆ. ದ್ವಾಪರೇತು ಗಜಾನನಂ ಯುಗಭುಜಂ ರಕ್ತಾಂಗರಾಗಂ ವಿಭುಂ. 3ನೇ ಯುಗ ದ್ವಾಪರ ಯುಗ. ಅಲ್ಲಿ ಗಜಮುಖನಾದಂತಹ ಆನೆಯ ಮುಖವನ್ನು ಹೊಂದಿದಂಥವನು ಯುಗಭುಜಂ, 4 ಭುಜಗಳನ್ನು ಹೊಂದಿದಂತಹ ರಕ್ತವರ್ಣದಿಂದ ಕೂಡಿದಂತಹ ಗಣಪತಿಯನ್ನು ಸ್ತುತಿ ಮಾಡ್ತಾರೆ. ಮುಂದಿನದು ಕಲಿಯುಗ. ತುರಿಯೇತು ದ್ವಿಭುಜಂ ಸಿತಾಂಗ ರುಚಿರಂ ಸರ್ವಾರ್ಥದಂ ಸರ್ವದಾ ಅಂತ ಹೇಳಿಬಿಡ್ತಾರೆ. ಇಲ್ಲಿ ದ್ವಿಭುಜ 2 ಬಾಹುಗಳನ್ನು ಹೊಂದಿದಂತಹ, ಶ್ವೇತವರ್ಣವನ್ನು ಹೊಂದಿದಂತಹ, ಎಲ್ಲವನ್ನು ಅನುಗ್ರಹಿಸುವ ಶಕ್ತಿಯನ್ನು ಹೊಂದಿದಂತಹ ಗಣಪತಿಯನ್ನು ಸ್ತುತಿ ಮಾಡ್ತಾರೆ. ಈ ಗಣಪತಿಯ ಕುರಿತಂತೆ ಬಹಳ ಸ್ವಾರಸ್ಯಕರವಾದಂತಹ ಒಂದು ಮಾತು ಬರ್ತದೆ. ವಿನಾಯಕಂ ಪ್ರಕುರ್ವಾಣೋ ರಚಯಾಮಾಸ ವಾನರಂ. ಗಣಪತಿಯ ಮೂರ್ತಿಯನ್ನು ಕೆತ್ತುವಾಗ, ಮಣ್ಣಿನ ಮುದ್ದೆಯಿಂದ ಗಣಪತಿಯ ಮೂರ್ತಿಯನ್ನು ಮಾಡುವಾಗ ಎದುರಿನಲ್ಲಿ ಸೊಂಡಿಲಾಗಿ ಸೇರಿಸಬೇಕಾದಂಥ ಮಣ್ಣನ್ನು ಹಿಂದಕ್ಕೆ ಸೇರಿಸಿ ಒಬ್ಬ ಗಣಪತಿಯ ನಿರ್ಮಾಣ ಮಾಡಲು ಹೋಗಿ ಹನುಮನ ನಿರ್ಮಾಣ ಮಾಡಿಬಿಟ್ಟ, ಮಂಗವನ್ನು ನಿರ್ಮಾಣ ಮಾಡಿಬಿಟ್ಟ ಅಂತ ಹೇಳಿ ತಮಾಷೆ ಮಾಡತಕ್ಕಂಥ ಮಾತು ಕೂಡ ಬರ್ತದೆ. ಒಟ್ಟಿನಲ್ಲಿ ಹಾಸ್ಯಕ್ಕೆ ಅಧಿದೇವತೆಯನ್ನಾಗಿ ಕೂಡ ಗಣಪತಿಯನ್ನು ಕಂಡದ್ದನ್ನು ಕಾಣ್ತೇವೆ. ಆದರೆ ವೇದಗಳನ್ನು ಅವಲೋಕನ ಮಾಡಿ ನೋಡಿದರೆ ವೇದದಲ್ಲಿ ಗಣಪತಿಯ ಸ್ತುತಿಯ ರೀತಿಯೇ ಬೇರೆ. ಋಗ್ವೇದಗಳಲ್ಲಿ ಇದರ ವಿವರಣೆ ಬರ್ತದೆ. ಗಣಾನ ಅಂತ್ವಾ ಗಣಪತಿಂಗುಹವಾಮಹೇ ಅಂತ ಏನು ಸ್ತುತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಗಣಪತಿಯ ಕಲ್ಪನೆ ನಾವು ಅಂದುಕೊಂಡಂತೆ ಆನೆಯ ಮುಖದ ಪರಿಕಲ್ಪನೆ ಅಲ್ಲ. ಸಾಯಣಾಚಾರ್ಯರ ಪ್ರಕಾರ ಈತ ಬ್ರಹ್ಮಣಸ್ಪತಿ. ಅವರು ಗಣಪತಿಯ ಸ್ತುತಿಯನ್ನು ಮಾಡ್ತಾ ಅದರ ಬಗ್ಗೆ ಹೇಳ್ತಾರೆ. ಗಣಪತಿ ಆನೆ ಮುಖದವನು, ಗೌರಿಪುತ್ರ, ವಿಘ್ನ ನಿವಾರಕ, ವಿದ್ಯಾಪ್ರದಾಯಕ, ಈ ರೀತಿಯ ಭಾವನೆಗಳು ಋಗ್ವೇದದಲ್ಲಿ ಬರುವುದೇ ಇಲ್ಲ. ಅಲ್ಲಿ ಗಣಪತಿಯನ್ನು ಬ್ರಹ್ಮಣಸ್ಪತಿಯನ್ನಾಗಿ ಕಾಣ್ತಾರೆ. ಗಣಗಳಿಗೆಲ್ಲ ಅಧಿಪತಿಯಾದವನು ಇವನು, ಎಲ್ಲ ಗಣಗಳಿಗೆ ಈತ ಅಧಿಪತಿ. ಕವಿಗಳಿಗೆಲ್ಲ ಶ್ರೇಷ್ಠ ಕವಿಯಾದವನು ಇವನು. ಅಂದರೆ ಜ್ಞಾನಿಗಳಲ್ಲೆಲ್ಲ ಜ್ಞಾನಿ, ಎಲ್ಲರಿಗೆ ಜ್ಞಾನವನ್ನು ಕೊಡತಕ್ಕಂತಹ ವ್ಯಕ್ತಿ ಈ ಗಣೇಶ. ಧನಿಕ, ಎಲ್ಲರಿಗೆ ಸಂಪತ್ತನ್ನು ಅನುಗ್ರಹಿಸುವವನು ಇವನು. ಕೀರ್ತಿಶಾಲಿ, ಯಶಸ್ಸನ್ನು ಕೊಡುವವನು ಇವನು. ಋಷಿಗಳಲ್ಲಿ ಶ್ರೇಷ್ಠ ಋಷಿ ಇವನು, ಯತಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠನಾದವನು. ಮಂತ್ರಗಳಿಗೆ ಹಿರಿಯನಾದಂಥ ರಾಜ ಈತ. ಅಂತಹ ನಿನ್ನನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ, ಆಮಂತ್ರಿಸ್ತಾ ಇದ್ದೇನೆ. ಬಂದು ಆಸನದಲ್ಲಿ ಆಸೀನನಾಗು, ನಮ್ಮ ಪ್ರಾರ್ಥನೆಗಳನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಋಗ್ವೇದದ ಮಂತ್ರ ಪ್ರಾರ್ಥನೆ ಮಾಡ್ತದೆ. ಅಲ್ಲಿಯೇ ಮುಂದುವರತಕ್ಕಂಥ ಮಾತು, ನಿಶುಸಿ ಏದ ಗಣಪತೆ ಗಣೇಶೋತ್ವಾಮ ಆಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂಚಿತ್ರಮರ್ಚ. ಈ ಬಗೆಯಲ್ಲಿ ಬರ್ತದೆ. ಅಲ್ಲಿ ಗಣಪತಿಯನ್ನು ಸ್ತುತಿ ಮಾಡುವ ರೀತಿಯನ್ನು ನೋಡಿ. ಓ ಗಣಪತಿ, ಗಣಗಳ ಮಧ್ಯದಲ್ಲಿರತಕ್ಕಂಥ ನಿನ್ನನ್ನು ಅದೋ ಈ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳು, ಮನ್ನಿಸು. ಜ್ಞಾನಿಗಳ ಗುಂಪಿನಲ್ಲಿ ನೀನು ಶ್ರೇಷ್ಠನಾದಂಥ ಜ್ಞಾನಿಯಾಗಿದ್ದೆ. ನೀನಿಲ್ಲದೆ ಯಾವ ಕಾರ್ಯಗಳು ಈ ಜಗತ್ತಿನಲ್ಲಿ ನಡೆಯಲಾರವು. ಯಾವುದೇ ಕಾರ್ಯವನ್ನು ನಿನ್ನ ಅನುಗ್ರಹ ಇಲ್ಲದೆ ಮಾಡಿ ಮುಗಿಸಲು ಸಾಧ್ಯವೇ ಇಲ್ಲ. ಹೇ ಮಘವನ್ನಂತ ಕರೀತಾರೆ, ಧನವಂತನೇ ಅಂತ ಅರ್ಥ. ನೀನು ಮಹಾತ್ಮನಾದವನು. ನಿನಗರ್ಪಿತವಾದಂತಹ ಪೂಜೆ ಪ್ರಾರ್ಥನೆಗಳು ನಾನಾ ವಿಧವಾಗಿ ಅನುಗ್ರಹಕ್ಕೆ ಕಾರಣವಾಗಲಿ. ಅಂದರೆ ನಮ್ಮ ಪ್ರಾರ್ಥನೆಗಳನ್ನು ಮನ್ನಿಸಿ ನೀನು ಅನುಗ್ರಹ ಮಾಡು, ನಮಗೆ ಒಳಿತನ್ನು ಮಾಡು.
ನೀನು ಸಂಪದ್ಭರಿತನಾದಂಥ ವ್ಯಕ್ತಿ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮನ್ನು ಮಿತ್ರನೆಂದು ಭಾವಿಸು, ನಮ್ಮನ್ನು ಸ್ನೇಹಿತರಂತೂ ಭಾವಿಸು, ನಮ್ಮನ್ನು ತೇಜೋವಂತರನ್ನಾಗಿ ಮಾಡು. ಗಣಪತಿಯ ಬಗ್ಗೆ ಭಕ್ತಿಯನ್ನು ತೋರ್ಪಡಿಸ್ತಾ ಆತ್ಮೀಯತೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ಭಕ್ತಿಯೇ ಮುಕ್ತಿಗೆ ಸೋಪಾನ ಅಂತ ಹೇಳಿ ಋಗ್ವೇದ ಕೂಡ ಭಾವಿಸ್ತದೆ. ಬಹಳ ಅಪೂರ್ವವಾಗಿರತಕ್ಕಂಥದ್ದು. ಐತರೇಯ ಅರಣ್ಯಕದಲ್ಲಿ ಕೂಡ ಈ ಕುರಿತಂಥ ಮಾತುಗಳು ಬರ್ತವೆ. ಅಲ್ಲಿ ಕೂಡ ಆನೆಯ ಮುಖದ ಪರಿಕಲ್ಪನೆಯೇ ಇಲ್ಲ. ವಿನಾಯಕ ಗಾಯತ್ರಿ ಮಂತ್ರವನ್ನು ನಾವು ಗಮನಿಸಬೇಕು. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಈ ರೀತಿಯಲ್ಲಿ ವಿನಾಯಕ ಗಾಯತ್ರಿ ಮಂತ್ರ ಇದೆ. ಅಲ್ಲಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್, ಈ ರೀತಿಯಲ್ಲಿ ಸ್ತುತಿ ಬರ್ತದೆ. ಏಕದಂತನಿಗೆ ನಮಸ್ಕಾರ ಎಂದು ನಾವು ಬುದ್ಧಿಯಲ್ಲಿ ಅರಿಯುತ್ತೇವೆ, ನಮ್ಮ ಬುದ್ಧಿಯಲ್ಲಿ ನಾವು ಅರಿತೇವೆ ಏಕದಂತನಿಗೆ ನಮಸ್ಕಾರ. ವಕ್ರತುಂಡನಿಗೆ ನಮಸ್ಕಾರವೆಂದು ನಾವು ಧ್ಯಾನ ಮಾಡ್ತೇವೆ. ಆ ಪರಬ್ರಹ್ಮ ರೂಪಿಯಾದಂಥ ದಂತಿ ಅಂದರೆ ಗಣಪತಿಯು ಸತ್ಕಾರ್ಯಗಳಲ್ಲಿ ತೊಡಗುವಂತೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ, ನಮ್ಮ ಬುದ್ಧಿಗೆ ಆ ಗಣೇಶನು ಪ್ರೇರಣೆಯನ್ನು ಕೊಡಲಿ ಅಂತ ಹೇಳಿ ವಿನಾಯಕ ಗಾಯತ್ರಿ ಮಂತ್ರ ಸ್ತುತಿಯನ್ನು ಮಾಡ್ತದೆ. ಹೀಗೆ ಗಣಪತಿಯ ಸ್ವರೂಪದ ಪರಿಕಲ್ಪನೆ ಅಪೂರ್ವವಾಗಿರತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನಮಸ್ಕಾರ.